ಅಯ್ಯೋ ಕಗ್ನಿ ಹಲೋ ನಮಸ್ಕಾರ. ಶ್ರಾವಣ ಮಾಸದ 30ನೇ ಚಾಲೆಂಜಿನ ಇವತ್ತು 14ನೇ ಅಡುಗೆ ಅದೇನಪ್ಪ ಅಂದರೆ ನ್ಯೂಟ್ರಿ ಕುಲ್ಚಾ. ನಾರ್ತ್ಸಲ್ಲಿ ಸಿಗುವಂಥ ಇದು ಕಾಮನ್ ಡಿಶ್ಶು. ನಾವು ಇವತ್ತು ನಿಮಗೆ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಫಟಾಫಟ್ ತಡ ಮಾಡಿದೆ ಇವತ್ತು ನಾವು ರೆಡಿ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸಲ್ಲಿ ಹಚ್ಚಿ ಅದ್ರ ಮೇಲೆ ಪಾತ್ರೆ ಇಟ್ಟು ಅದರಲ್ಲಿ ನೀರು ಹಾಕೊಂಬೋಣ. ನೀರು ಹಾಕ್ಕೊಂಡು ನಾವು ಸೋಯಾಬೀನನ್ನ ಅದ್ರಲ್ಲಿ ಹಾಕ್ಕೊಂಡು ಅದು ಬಾಯ್ಲ್ ಆಗೋ ಮಟ್ಟ ನಾವು ಮಸಾಲೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಕಟ್ ಮಾಡ್ಕೊಂಬೋಣ. ಅವೇನಪ್ಪ ಅಂದರೆ ಮೊದಲು ಈರುಳ್ಳಿ ತೊಗೊಂಡು ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ನೋಡಿದ್ರೆ ಹೀಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಟೊಮೆಟೊ ಕೂಡ ನಾವು ಕಟ್ ಮಾಡ್ಕೊಂಡು ಚಿಕ್ಕದಾಗಿ 3 ಟೊಮೆಟೊ ಕ್ಯೂರಿ ಕೂಡ ಮಾಡ್ಕೊಂಡು ಇಟ್ಕೊಂಬೋಣ. ಈಗ ಮೆಣಸಿಗೆ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಬೋಣ. ಈಗ ನೋಡೋಣ ನಮ್ಮ ನ್ಯೂಟ್ರಿ ಬಾಯ್ಲ್ ಆಗಿದೆಯಿಲ್ಲ ಅಂಥೇಳಿ. ನೋಡಿ ನ್ಯೂಟ್ರಿ ಈಗ ಬಾಯ್ಲ್ ಆಗಿಬಿಟ್ಟಿದೆ. ಈಗ ಅದು ಬೆಂದಿದೆ ಇಲ್ಲ ಅಂತ ನೋಡೋಣ. ನೋಡಿ ಕ್ಲೀನಾಗಿ ಕೈಯಿಂದ ಒತ್ತಿ ನೋಡಿ ಬೆಂದಿದಿಲ್ಲ ಅಂಥೇಳಿ. ನೋಡಿ ಬೆಂದಿದೆ ಈಗ ಕ್ಲೀನಾಗಿ. ಅದನ್ನು ಮಾಡೋಣ ನಾವು ಒಂದು ಬೇರೆ ಪಾತ್ರೆಯಲ್ಲಿ ತಗೊಂಬೋಣ. ನಂತರ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಒತ್ತಿ ನ್ಯೂಟ್ರಿಲಿರುವಂತಹ ನೀರನ್ನು ತಗೊಂಬೋಣ. ಯಾಕಂದರೆ ನ್ಯೂಟ್ರಿ ಬಿಸಿ ಇರುತ್ತೆ, ಹಾಗಾಗಿ ನಾವು ಪ್ಲೇಟ್ ಯೂಸ್ ಮಾಡ್ತಿದ್ದೀವಿ. ನೋಡಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಜಾಸ್ತಿ ಬಿಸಿ ಆದ ನಂತರ ಅದರಲ್ಲಿ ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಬೋಣ. 2-3 ನಿಮಿಷ ಆದ ನಂತರ ಅದರಲ್ಲಿ ನಾವು ಕಟ್ ಮಾಡಿರೋಂಥ ಟೊಮಾಟೊ ಕೂಡ ಹಾಕ್ಕೊಂಬೋಣ. ನೋಡಿ ಮತ್ತೆ 2 ನಿಮಿಷ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಕ್ಲೀನಾಗಿ ಚೆನ್ನಾಗಿ ಹುರ್ಕೊಂಬೋಣ. ನೋಡಿ ಕ್ಲೀನಾಗಿ ಹುರ್ಕೋಬೇಕು, ಗಮನ ಇರಲಿ. ಮತ್ತು ಆಮೇಲೆ ನಾನು ಟೊಮ್ಯಾಟೊ ಕ್ರೀಮ್ ಮಾಡೋದಿಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಇದನ್ನು ಕೂಡ ಹುರ್ಕೊಂಬೋಣ. ನೋಡಿ ಕ್ಲೀನ್ ಹುರ್ಕೋಬೇಕು, ಇದು ಮೇನ್ ಪಾಯಿಂಟು. ಎಲ್ಲ ಮಸಾಲ ಜೊತೆಗೆ ಮಿಕ್ಸ್ ಆಗಬೇಕಿದು. ಈಗ ನಾವು ಒಂದು ಕ್ಯಾಬೇಜ್ ತೊಗೊಳ್ಳೋಣ. ಕ್ಯಾಬೇಜ್ ತೊಗೊಂಡು ಅದನ್ನು ಕೂಡ ಕ್ಲೀನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಬೋಣ. ಯಾಕೆ ಇದನ್ನು ನ್ಯೂಟ್ರಿ ಕುಲ್ಚಾ ಬೀಳುವಂಥ ಮೇನ್ ಪಾರ್ಟು. ಈಗ ಮಸಾಲ ಪೌಡ್ರ್ ಹಾಕೋ ಸಮಯ ಅವೇನಪ್ಪ ಅಂದರೆ ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡ್ರ್ ಮಸಾಲ, ಚಿಕ್ಕಲಂಗ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಸೋಪಿನ ಕಾಳು ಪೌಡ್ರ್. ಇದು ಬೀಳುವಂಥ ಮೇನ್ ಪಾರ್ಟು ಪೌಡ್ರ್. ಇದು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಬಿಡಿ. ನಂತರ ನಾವೇನು ಸೋಯಾ ಬಾಯ್ಲ್ ಮಾಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಆ ಮಸಾಲೆ ಜೊತೆಗೆ ಕ್ಲೀನಾಗಿ ಒಂದು 5 ನಿಮಿಷ ಹುರ್ಕೊಂಬೋಣ. ಈಗ ನಾನು ಮಾಡ್ಕೊಳ್ಳೋಣ, ನಾವೇನು ಕ್ಯಾಬೇಜ್ ಕಟ್ ಮಾಡ್ಕೊಂಡಲ್ಲ ಅದನ್ನು ಕೂಡ ಇದ್ರಲ್ಲಿ ಹಾಕ್ಕೊಂಬೋಣ. ಮತ್ತು ಕೊತ್ತಂಬರಿಯನ್ನು ಚಿಕ್ಕ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇದ್ರಲ್ಲಿ ಹಾಕ್ಕೊಂಬೋಣ. ಈಗ ನಮ್ಮ ಸೋಯಾಬೀನ್ ಮಸಾಲೆ ರೆಡಿಯಾಗಿದೆ. ಈಗ ನಾವು ಬನ್ ರೆಡಿ ಮಾಡ್ಕೊಳ್ಳೋಣ. ಅದು ಹೆಂಗಪ್ಪ ಅಂದರೆ ಒಂದು ಬನ್ ತೊಗೊಳ್ಳಿ, ಬನ್ನ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ ಮೇಲೆ ಬಿಸಿ ಮಾಡ್ಕೊಂಬಿಡಿ. ತುಪ್ಪ ಹಾಕೋದು ಅಥವಾ ಎಣ್ಣೆ ಹಾಕೋದು ನಿಮ್ಮ ಇಷ್ಟ. ಹಾಕ್ಕೊಂಡು ಬಿಸಿ ಮಾಡಿಕೊಂಡು ನಾವೇನು ಸೋಯಾಬೀನ್ ಮಸಾಲೆ ರೆಡಿ ಮಾಡಿದ್ವಲ್ಲ ಅದರೊಳಗೆ ಸ್ಟಫಿಂಗ್ ಮಾಡಬೇಕಿದು. ನೋಡಿ ಸ್ಟಫಿಂಗ್ ಹೆಂಗೆ ಮಾಡ್ತಾರೆ ಅಂದರೆ ಬನ್ನನ್ನು ಸೆಂಟ್ರಿಗೆ ಕಟ್ ಮಾಡಿಕೊಂಡು ಅದರಲ್ಲಿ ಚಟ್ನಿ ಹಾಕ್ಕೊಂಡಿದ್ದೀವಿ ನಾವು. ಹಸಿಮೆಣಸಿಗೆ ಚಟ್ನಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ನಾವೇನು ರೆಡಿ ಮಾಡಿದ್ರೆ ಮಸಾಲ ಅದರೊಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ, ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಈ ಥರ ನಾವು ನ್ಯೂಟ್ರಿ ಕುಲ್ಚಾನ ರೆಡಿ ಮಾಡ್ಕೋಬೇಕು. ಈಗ ನಮ್ಮ ನ್ಯೂಟ್ರಿ ಕುಲ್ಚಾ ರೆಡಿಯಾಗಿದೆ. ಸೂಪರ್ ಮೇಲೆ ಸೂಪರು. ಅದು ನಮ್ಮ ನ್ಯೂಟ್ರಿ ಕುಲ್ಚಾ ವೆರಿ ಸೂಪರು. ಎಂಥ ಸೂಪರ್ ಆಗಿದೆ ಅಂದರೆ ಟೇಸ್ಟು ಅದು ಹೇಳೋಕ್ಕೆ ಮಾತೇ ಇಲ್ಲ. ವೀಕ್ಷಕರೇ, ಅಡುಗೆ ಮಾಡಿದ್ರೆ ನೋಡಿದ್ರಿ ಹೇಗಿತ್ತು ಅಂತ ನೋಡಿದ್ರಿ, ಸ್ಟೆಪ್ಸ್ಗಳು ನೋಡಿದ್ರಿ. ನಮ್ಮದ್ರಲ್ಲಿ ಇದು ಟ್ವಿಸ್ಟ್ ಏನಂದರೆ ಬಂದಿದ್ರಲ್ಲಿ ಟೊಮ್ಯಾಟೋನು ಹಾಕಿದ್ವಿ ನಾವು ಅದು ಮೊದಲೇ. ಆದರೆ ಲಾಸ್ಟಿಗೆ ನಾವು ಟೊಮ್ಯಾಟೊ ಕ್ಯೂರಿಗಂಡು ಹಾಕಿದ್ವಿ. ಎಲ್ಲ ನಾವು ರೋಸ್ಟ್ ಆದಮೇಲೆ ಟೊಮ್ಯಾಟೊ ಆನಿಯನ್ನ ರೋಸ್ಟ್ ಆದಮೇಲೆ ಲಾಸ್ಟಿಗೆ ನಾವು ಟೊಮ್ಯಾಟೊ ಕ್ಯೂರಿ ಹಾಕಿದ್ವಿ. ಯಾಕಂದರೆ ತಿಕ್ನೆಸ್ಸಿಗೆ ಬೇಕಂತೇಳಿ ನಾವು ಟೊಮ್ಯಾಟೊ ಕ್ಯೂರಿ ಹಾಕಿದ್ವಿ ಒಂದು. ಆಮೇಲೆ ಇದ್ರಲ್ಲಿ ನಾವು ಲಾಸ್ಟಿಗೆ ಚಟ್ನಿ ಕೂಡ ಹಾಕ್ಕೊಂಡ್ವಿ. ಈಗ ನಾವು ನೋಡಿದ್ಬೋದು ಬಹುಶಃ ಆ ಚಟ್ನಿ ಅನ್ನಾರ್ದನ, ಆಮೇಲೆ ಏನು ಮೆಣಸಿನ್ಕಾಯಿ, ಮೊಸರು, ಈರುಳ್ಳಿಯಿಂದ ಮಾಡಿರೋಂಥದ್ದು. ಅದ್ರ ಬೇಕಾದರೆ ವೀಡಿಯೋ ಬೇಕಂದರೆ ನೀವು ಡಿಸ್ಕ್ರಿಪ್ಷನ್ ನೋಡ್ಬೋದು. ಅದನ್ನು ಲಿಂಕ್ ನಾನು ಕಳಿಸಿದ್ದೀನಿ, ಅದ್ರ ನೋಡಿ ಚಟ್ನಿ ಹೇಗೆ ಮಾಡೋದು ಅಂತೇಳಿ. ಈಗ ಇನ್ನೊಂದು ಬಟ್ಟೆ ತೊಗೊಂಡ್ಬಿಡ್ತೀನಿ. ಬೇಕಾದ್ರೆ ಈಗ ಹೇಳೋದು ಒಂದೇ ಮಾತು, ಪ್ರತಿ ಸಾರಿ ಹೇಳ್ದಂಗೆ ಈ ವಿಡಿಯೋನ ನೀವು ನೋಡಿ ಮನೇಲಿ ಅಡುಗೆ ಮಾಡಿ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಮಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ,
ಊಟ ಮಾಡಿಸ್ತಾರೆ ಅಂತ ಹೇಳ್ತಾ ಮತ್ತೆ ನಾಳೆ ಬಿಟ್ಟಿರ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಅಯ್ಯೋ ಯಾಕಿನಿ ಶ್ರಾವಣ ಮಾಸದ 30